ಇವತ್ತೇನೇ ತಿಂಡಿ? ನಿಂಗೆ ಗೊತ್ತಲ್ಲ, ಯಾವಾಗಲೂ ಮಾಡೋ ಹಾಗೇನೆ ಇಡ್ಲಿ ಮತ್ತು ಚಟ್ನಿ. ನಿಂಗೆ ಅದೊಂದು ಬಿಟ್ಟರೆ ಬೇರೆ ಮಾಡೋಕ್ಕೆ ಬರಲ್ವಾ? ಹಾಂ, ಅಲ್ಲ ಅದೇ ಮಾಡ್ತಿದ್ಯಾ ಅಂತನಾ? ಸಾಕು, ನೀನು ನನ್ನ ಹತ್ರ ತುಂಬ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಷ್ಟೊಂದು ಮಾತಾಡೋಳು ನೀನು ಹೋಗಿ ಮಾಡು. ನೋಡು, ನೀನು ಹಾಗೆಲ್ಲ ಮಾತಾಡೋ ಹಾಗಿಲ್ಲ. ಹಾಂ, ನೀನು ಹೇಗಿದ್ದರೂ ಮಾತಾಡ್ಬೋದು, ನಾನು ಮಾತಾಡೋವಾಗ ಮಾತ್ರ ತಪ್ಪು. ಮತ್ತು ಇನ್ನೇನು ಮಾಡಲಿ? ಯಾವಾಗ ನೋಡಿದ್ರು ನಿಂದು ಒಂದೇ ಮಾತು ಇಡ್ಲಿ 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 ಅಂತ. ನಂಗೆ ಮಾಡೋಕ್ಕೆ ಬರೋದನ್ನು ನಾನು ಮಾಡ್ತೀನಿ, ನಿಂಗೆ ಮಾಡೋಕ್ಕೆ ಬರೋದನ್ನು ನೀನು ಮಾಡು. ಏನೇ ಆದರೂ ನಿಂಗೆ ಗೊತ್ತಿದೆ ತಾನೇ ನಂಗೆ ಅಡುಗೆ ಬರಲ್ಲ ಅಂತ. ಮತ್ತೆ ಯಾಕೆ ಹೀಗೆ ಮಾತಾಡ್ತಿದ್ದಿ? ನಿಂಗೆ ಅಡುಗೆ ಬರಲ್ಲ, ನಂಗೆ ಬರೋದೊಂದೇ, ಅದನ್ನು ನಾನು ಮಾಡ್ತಿದ್ದೀನಿ. ಇನ್ನು ನಾನೇನು ತಾನೇ ಮಾಡಲಿ? ಒಂದೇನಾದರೂ ಯೂಟ್ಯೂಬ್ ನೋಡಿ ಆದರೂ ಕಲಿ ಅಂದರೆ ಕಲಿತೀಯಾ? ಇಲ್ಲ, ಅದೂ ಇಲ್ಲ. ಎಲ್ಲ ನನ್ನ ಮೇಲೆ ಹಾಕ್ಬಿಟ್ರೆ ನಾನೇನು ಮಾಡೋಕ್ಕಾಗತ್ತೆ? ನನಗೂ ಕೆಲ್ಸಕ್ಕೆ ಹೋಗಬೇಕು. ನಾನು ಬೆಳಿಗ್ಗೆ ಮಾಡಿ ಮತ್ತು ಸಂಜೆ ಬಂದು ಮಾಡಿ ಎಷ್ಟು ಕೆಲಸ ಮಾಡಬೇಕು ನಾನು. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಅದು ಬಿಟ್ಟು ನನಗೆ ಬೈತೀಯ. ಅಯ್ಯೋ, ಇವಳು ಬಾಯಿಯಿಂದ ಬೇರೆ ಕೇಳಬೇಕಾ? ನಂಗೊಂದೇ ಒಂದು ತಿಂಡಿ ಬಿಟ್ಟು ಚಹಾ ಕೂಡ ಮಾಡೋಕ್ಕೆ ಬರಲ್ಲ. ನಾನೇನಂತ ಮಾಡೋದು? ನನಗೇನೋ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಿದೆ, ಅದಕ್ಕೆ ಇವಳು ಇಷ್ಟೊಂದು ಮಾತಾಡ್ತಿರೋದು. ನೋಡು, ನಾವೊಂದು ಕೆಲಸ ಮಾಡೋಣ, ಮನೆ ಕೆಲಸದವಳನ್ನು ಇಡೋಣ, ಆಗೆಲ್ಲ ಸರಿ ಹೋಗುತ್ತೆ. ಏನಂತೀಯ? ಓ, ನಿಂಗೆ ಕೆಲಸ ಹೇಳೋವಾಗ ನೀನು ಮನೆ ಕೆಲಸದವಳನ್ನ ಇಡೋಕ್ಕೆ ಹೇಳ್ತೀಯಲ್ಲ, ಅದೇ ನಾನು ಹೇಳೋವಾಗ ನೀನೇ ತಾನೇ ಬೇಡ ಅಂದಿದ್ದು. ಈಗ ಬೇಕಾ? ಹಾಗಲ್ಲ ಕಣೆ, ದಿವಸ ಇಡ್ಲಿ ತಿಂತಿದ್ರೆ ಏನು ತಾನೇ ಇರುತ್ತೆ ಹೇಳು? ನಾಲ್ಗೆಗೆ ಸ್ವಲ್ಪ ರುಚಿ ಬೇಡವಾ? ನಾಲ್ಗೆ ರುಚಿಗೆ ಸ್ವಲ್ಪ ಉಪ್ಪಿದೆ ಡಬ್ಬದಲ್ಲಿ, ಹೋಗಿ ತಿನ್ನು. ಇದಕ್ಕೇನಿಲ್ಲ ನಿನ್ನ ಮಾತು ಅಲ್ಲ. ಈಗ ಹೇಳು ಏನಂತ, ಕೆಲಸದವಳನ್ನ ಇಡೋದಾ?